शुभोदय बच्चों। आज मैं कक्षा 4 में पाठ का नाम है सबसे लंबा जानवर। बच्चों, मैं आप लोगों को एक प्रश्न पूछती हूँ कि सबसे लंबा जानवर कौन कौन सा है, तो तुम लोग उत्तर दोगे। हम हाथी, ऊंट और जिराफ है ना। आज मैं आपको सबसे लंबा जानवर कौन सा है देखेंगे कि इस पाठ में सबसे लंबा जानवर कौन सा है। पाठ सुनने से पहले मैं आपको थोड़ा शब्दार्थ में आपको परिचय करवाऊंगी कि वंशज का मतलब है खानदान, ವಂಶ ಅಂತ ಹೇಳ್ತಾರೆ। ನೆಕ್ಸ್ಟ್ ಶಾಕಾಹಾರಿ ಅಂದರೆ ಸಸ್ಯಾಹಾರಿ ಸಸ್ಯಗಳನ್ನು ಹುಲ್ಲನ್ನು ತಿಂದು ಬದುಕುವಂಥ ಪ್ರಾಣಿಗಳಿಗೆ ಏನಂತಾರೆ ಸಸ್ಯಾಹಾರಿ। ನೆಕ್ಸ್ಟ್ ಪರಿಶ್ರಮ ಅಂದರೆ ಮೆಹನತ್, ತುಂಬ ಕಷ್ಟಪಡೋದು ಪರಿಶ್ರಮ ಅಂತ ಹೇಳ್ತಾರೆ। ಸಮೂಹ ಜುಂಡ್ ಅಂದರೆ ಗುಂಪು। ನೆಕ್ಸ್ಟ್ ಅಜೀಬ್ ಅಂದರೆ ಅನೋಖ ಅಂದರೆ ಆಶ್ಚರ್ಯವಾಗಿರೋದು। ನೆಕ್ಸ್ಟ್ ವೃಕ್ಷ ಅಂದರೆ ಪೇಡ್ ಮರ। ಢಂಗ್ ತರೀಕ ಅಂದರೆ ರೀತಿ ಅಂತ ಹೇಳ್ತಾರೆ। ಗತಿ ಚಾಲ್ ನಡೆ। ನೆಕ್ಸ್ಟ್ ಔಸತ್ ಅಂದರೆ ಆಯು ಅಂದರೆ ಅದರ ವಯಸ್ಸು। ನೆಕ್ಸ್ಟ್ ಖಾಲ್ ಅಂದರೆ ಚಮಡ್ ಅದರ ಚರ್ಮ। ಚಕ್ತೆ ಅಂದರೆ ಇದಕ್ಕೆ ಝಬ್ಬಿ ಅಥವಾ ಧಾಗ್ ಅಂತೇಳಿ ಕರೀತಾರೆ, ಕಲೆ ಅಂತಲೂ ಹೇಳ್ತಾರೆ। नेक्स्ट आज मैं आपको इस पाठ सुनाऊंगी कि एक कौन सा जानवर है जो कितनी लंबी है। अब देखो पार्ट 2 पेज नंबर ओपन करो। पेज नंबर 8 में पार्ट 2 है सबसे लंबा जानवर। मैं आपको पाठ सुनाती हूँ। आप जानते हो कि दुनिया में सबसे लंबा जानवर कौन सा है? हाँ, जिराफा दुनिया में सबसे लंबा जानवर कहलाता है। जिराफा अफ्रीका और सहारा रेगिस्तान के दक्षिण भाग में पाए जाते हैं। यहाँ हिरण का वंशज है। इनका कद 4.5 से 5 मीटर तक होते हैं। कहीं 6 मीटर वाले जिराफे भी नजर आते हैं। आपको अचंभा होगा कि यह जानवर इतना लंबा वो कैसे हो सकता है। मಕ್ಕಳೇ ನೋಡಿ, ಈಗ ಹೇಳ್ತೀನಿ सबसे लंबा जानवर ಅಂದ್ರೆ ಅತಿ ಎತ್ತರವಾದ ಪ್ರಾಣಿ ಯಾವುದು? आप जानते हो, ನಿಮಗೆ ಗೊತ್ತಿದೆ। दुनिया में सबसे लंबा जानवर कौन सा है? ಇಡೀ ಪ್ರಪಂಚದಲ್ಲಿ ಯಾವುದು ತುಂಬಾ ಎತ್ತರವಾದ ಪ್ರಾಣಿ? जिराफा दुनिया में सबसे लंबा जानवर कहलाता है। जिराफೆಯನ್ನ ತುಂಬಾ ಅತಿ ಎತ್ತರವಾದ ಪ್ರಾಣಿ ಅಂತೇಳಿ ಹೇಳ್ತಾರೆ। जिराफा अफ्रीका और सहारा रेगिस्तान के दक्षिण भाग में पाए जाते हैं। ಜಿರಾಫೆಗಳು ಎಲ್ಲಿ ಕಂಡು ಬರುತ್ತೆ ಅಂದರೆ ಆಫ್ರಿಕಾ ಮತ್ತೆ ಸಹರಾ ಮರುಭೂಮಿಯಲ್ಲಿ, ಇವು ದಕ್ಷಿಣದ ಸಹರಾ ಮರುಭೂಮಿಯಲ್ಲಿ ನೋಡಲು ಸಿಗುತ್ತವೆ। ಯಹ ಹಿರಣ್ ಕಾ ವಂಶಜ ಹೈ। ಇದು ಯಾವ ವಂಶಕ್ಕೆ ಸೇರಿದ್ದು ಅಂದರೆ ಹಿರಣ್, ಜಿಂಕೆಯ ವಂಶಕ್ಕೆ ಸೇರಿರುವಂಥ ಪ್ರಾಣಿ ಅಂತಲೂ ಕೂಡ ಹೇಳ್ತಾರೆ। ಇನ್ಕಾ ಖದ್ ಅಂದ್ರೇನು? ಕತ್ತಿನ ಭಾಗ ಏನಿದೆಯಲ್ಲ, ಇನ್ಕಾ ಖದ್ ಕತ್ತಿನ ಭಾಗ 4.5 से 5 मीटर तक होते हैं। 4.5 ಅಂತಂದ್ರೆ 4.5 5 ಮೀಟರ್ ಉದ್ದ ಇರುತ್ತೆ। ನಮ್ಮ ಅಮ್ಮನ ಸೀರೆ ನೋಡಿದೀವಲ್ವ, 5 ಮೀಟರ್ ಉದ್ದ ಇರುತ್ತೆ, ಅಷ್ಟು ಉದ್ದ ಕತ್ತಿರುತ್ತೆ ಅಂತೇಳಿ ಹೇಳ್ತಾರೆ। ಕಹಿ 6 मीटर वाले जिराफे भी नजर आते हैं। ಒಂದೊಂದು ಸಾರಿ 6 ಮೀಟರ್ ಕತ್ತು ಎತ್ತರ ಇರುವಂಥ ಒಂದು ಜಿರಾಫೆಗಳು ಕೂಡ ಕಂಡು ಬರುತ್ತೆ। ನೋಡಿ, ನಮ್ಗೆ ಎಷ್ಟು ಆಶ್ಚರ್ಯ ಆಗುತ್ತಲ್ಲ, ಎಷ್ಟು ಎತ್ತರ ಇರುವಂಥ ಪ್ರಾಣಿಗಳು ಇರುತ್ತಲ್ಲ। ಕತ್ತು ಎಷ್ಟು ಉದ್ದ ಇದೆ ಅಂದರೆ 5 ಮೀಟ್ರ್ ಅಂದರೆ 1 ಮೀಟ್ರಿಗೆ ಎಷ್ಟು ಸೆಂಟಿಮೀಟ್ರ್? 100 ಸೆಂಟಿಮೀಟ್ರ್ ಇರುತ್ತಲ್ವಾ 1 ಮೀಟ್ರ್ ಅಂದರೆ। ಅಂಥದ್ದು 5 ಮೀಟ್ರ್ ಅಂದರೆ ಮಮ್ಮಿ ಸೀರೆ ಎಷ್ಟು ಉದ್ದ ಇರುತ್ತಲ್ಲ, ಅಷ್ಟು ಉದ್ದ ಇರುವಂಥ ಕತ್ತಿರುವಂಥ ಒಂದು ಪ್ರಾಣಿಯನ್ನು ನಾವು ನೋಡ್ತಾ ಇದ್ವಿ। ಇದು ಆಶ್ಚರ್ಯನೇ ಅಲ್ವಾ? ಕೆಲವೊಂದು ಸಾರಿ ಏನಾಗಿರುತ್ತೆ ಅಂದರೆ 6 ಮೀಟ್ರು ಕತ್ತು ಉದ್ದ ಇರುವಂಥ ಪ್ರಾಣಿನೂ ಕೂಡ ಇರುತ್ತಂತೆ। ನೆಕ್ಸ್ಟ್ ಆಪ್ಕೋ ಅಚಂಬಾ ಹೋಗ, ನಿಮಗೆ ಆಶ್ಚರ್ಯ ಆಗ್ಬಹುದು। ಅಚಂಬಾ ಅಂದರೆ
ಆಶ್ಚರ್ಯ ಆಗ್ಬೋದು कि यह जानवर इतना लंबा कैसे हो सकता है. ನಿಮಗೆ ಆಶ್ಚರ್ಯ ಆಗ್ಬೋದು ಈ ಪ್ರಾಣಿ ಯಾಕಿಷ್ಟು ಉದ್ದ ಇದೆ ಅಂತ. नेक्स्ट, इसकी लंबी गर्दन और लंबे पैर ही उसे दुनिया में सबसे लंबा जानवर बनाया है. 2 मीटर तो इसकी पूंछ होती है. ನೋಡಿ, इसकी लंबी गर्दन, ಇದು ಎಷ್ಟು ಯಾಕಿದೆ ಎಷ್ಟು ಎತ್ತರ ಪ್ರಾಣಿ ಅಂತಾರೆ ಅಂದರೆ ಇದಕ್ಕೆ ಅಷ್ಟು ಉದ್ದವಾದಂಥ ಗರ್ದನ್ ಅಂದರೆ ಕುತ್ತಿಗೆ ಇರುತ್ತೆ. ಅಷ್ಟೇ ಅಲ್ಲ, ಲಂಬೆ ಪೇರಿ ಉಸೆ ದುನಿಯಾ ಮೇ, ಅದಕ್ಕೆ ಅಷ್ಟು ಎತ್ತರವಾಗಿದ್ದಂಥ ಕಾಲುಗಳು ಕೂಡ ಅದಕ್ಕೆ ಇರುತ್ತಂತೆ. ಅಷ್ಟೇ ಅಲ್ಲ, ಲಂಬ ಉನ್ಕಿ ಪೂಂಚ್ ಅಂತಂದರೆ ಅದ್ರ ಬಾಲ ಕೂಡ ಎಷ್ಟು ಮೀಟರ್ ಇರುತ್ತಂತೆ ಗೊತ್ತಾ? 2 ಮೀಟರ್, 2 ಮೀಟರ್ ಉದ್ದ ಅದ್ರ ಬಾಲನೇ ಇರುತ್ತಂತೆ. ಅದಕ್ಕಾಗಿ ಇದನ್ನು ಏನಂತಾರೆ? ಅತಿ ಎತ್ತರದ ಪ್ರಾಣಿ ಅಂತ ಹೇಳ್ತಾರೆ. ನೆಕ್ಸ್ಟ್ ನೋಡಿ, इनका लंबा जानवर होकर भी जिराफा शाकाहारी जानवर है. यहाँ पेड़ों की ऊपरी पत्तियां ही खाता है. गर्दन लंबी होने के कारण केवल वृक्ष के ऊपरी हिस्सा ही मुंह में आ जाता है. एक खास बात और है, इनकी जीभ भी बहुत लंबी होती है कि यहाँ पेड़ों की पत्तियों को ही लपकता है. मगर यहाँ लंबा गर्दन वाला जानवर पानी पिएगा कैसे? ನೋಡಿ ಹೇಳ್ತಾರೆ, इतना लंबा जानवर होकर भी जिराफा शाकाहारी जानवर है. ಪ್ರಪಂಚದ ಅತಿ ಎತ್ತರವಾದ ಪ್ರಾಣಿ ಆಗಿದ್ರೂ ಕೂಡ ಇದು ಎಂತಹ ಪ್ರಾಣಿ ಅಂತ ಹೇಳ್ತಾರೆ? ಶಾಕಾಹಾರಿ ಅಂದರೆ ಸಸ್ಯಗಳನ್ನು ತಿಂದು ಬದುಕುವಂಥ ಪ್ರಾಣಿಗಳಿಗೆ ಶಾಕಾಹಾರಿ ಅಂತ ಹೇಳ್ತಾರೆ. ಶಾಕಾಹಾರ ಪ್ರಾಣಿಯಾಗಿದೆ. यहाँ पेड़ों की ऊपरी पत्तियों को ही खाता है. ಯಾಕೆ ಅನ್ನೋದಕ್ಕೆ ಬಗ್ಗದಿಕ್ಕೆ ಬರೋದಿಲ್ಲ. ಅಷ್ಟೇ ಎತ್ತರವಾಗಿರುವಂಥ ಕತ್ತಿರೋದ್ರಿಂದ ಅದಕ್ಕೆ ಬಗ್ಗಿ ಕೆಳಗಡೆ ಬೆಳೆದಿರೋಂಥ ಗಿಡ ಹುಲ್ಲು ತಿನ್ನೋದಕ್ಕೆ ಆಗಲ್ಲ. ಹಾಗಾಗಿ ಅದೇನು ಮಾಡುತ್ತೆ ಅಂದರೆ ಮರದಲ್ಲಿರುವಂಥ ಎಲೆಗಳನ್ನು ಅದು ಕಿತ್ತು ತಿನ್ನುತ್ತೆ. वह मुंह से ही खाता है. यहाँ खास बात और है कि इसकी जीभ भी बहुत लंबी होती है. ಇನ್ನೊಂದು ವಿಶೇಷ ಏನಪ್ಪ ಅಂದರೆ ಇದ್ರ ನಾಲಿಗೆಯನ್ನು ಕೂಡ ತುಂಬ ಎತ್ತರ, ತುಂಬ ಉದ್ದವಾಗಿರುತ್ತಂತೆ. ಯಾಕೆಂದರೆ ಎಲೆಗಳನ್ನ ಕಿತ್ತು ತಿನ್ನೋದಕ್ಕೆ ಅದಕ್ಕೆ ಎಲೆನೂ ಕೂಡ, ಅದರ ನಾಲಿಗೆನೂ ಕೂಡ, ಜೀಬ್ ಅಂದರೆ ನಾಲಿಗೆ, ಅದ್ರ ನಾಲಿಗೆನೂ ಕೂಡ ತುಂಬ ಉದ್ದವಾಗಿರುತ್ತೆ. ಯಹ ಪೇಡೌ ಕೆ ಪತ್ತಿಯೋಂ ಕೋ ಲಪಕ್ತಾ ಹೇ. ಹಾಗಾಗಿ ಏನು ಮಾಡುತ್ತೆ, ಅದು ಉದ್ದ ಇರೋದ್ರಿಂದ ಅದನ್ನು ಎಲೆನ ನಾಲಿಗೆಯಿಂದ ಕಿತ್ತು ಅದು ತಿನ್ನುತ್ತೆ. मगर यहाँ लंबा गर्दन वाला जानवर पानी पिएगा कैसे? ಇಷ್ಟು ಎತ್ತರವಾಗಿರುವಂತಹ ಪ್ರಾಣಿ ನೀರನ್ನು ಹೇಗೆ ಕುಡಿಯುತ್ತೆ? देखो अगले पैरा में है, पानी पीने के लिए इस लंबू को अत्यंत परिश्रम करना पड़ता है. ಈ ಒಂದು ಪ್ರಾಣಿ ಇದೆಯಲ್ಲ, ನೀರನ್ನು ಕುಡಿಯೋದಕ್ಕೆ ತುಂಬ ಕಷ್ಟಪಡು. ಪರಿಶ್ರಮ ಅಂದ್ರೇನು? ಕಷ್ಟಪಡೋದು. ತುಂಬ ಮೆಹನತ್ ಅಂದರೆ ಪರಿಶ್ರಮ, ತುಂಬ ಪರಿಶ್ರಮವನ್ನು ಪಡುತ್ತೆ. अपने आगे की दोनों पैरों को विपरीत दिशाओं में खोलने पड़ते हैं. ತನ್ನ ಎರಡೂ ಕಾಲುಗಳನ್ನು ವಿರುದ್ಧ ದಿಕ್ಕಿನಲ್ಲಿ ಇಟ್ಟು ಅದೇನು ಮಾಡುತ್ತೆ, ಬಗ್ಗಿ ನೀರು ಕುಡಿಬೇಕಾದ್ರೆ ತುಂಬಾ ಕಷ್ಟ ಆಗುತ್ತಂತೆ ಆ ಪ್ರಾಣಿಗೆ. ತನ್ನ ಕಾಲುಗಳನ್ನು ವಿರುದ್ಧ ದಿಕ್ಕಿನಲ್ಲಿಟ್ಟು ವಿಪರೀತ ದಿಶಾओं में खोलने पड़ता है. तभी जिराफा झुक सकता है. ತನ್ನೆರಡೂ ಕಾಲುಗಳನ್ನು ವಿರುದ್ಧ ದಿಕ್ಕಿನಲ್ಲಿ ಇಡೋದ್ರಿಂದ ಆಗ ಅದು ಕತ್ತು ಬಗ್ಗುತ್ತಂತೆ. ಆಗ ಅದು ಬಗ್ಗಿ ನೀರನ್ನು ಕುಡಿಯುತ್ತೆ. खाने पीने के लिए और घूमने के लिए जिराफा कभी भी अकेला नहीं निकलता. ಅದು ಏನು ಮಾಡುತ್ತೆ, ತಾನು ತಿನ್ನುವಂಥ ಆಹಾರ ತಿನ್ನೋದಕ್ಕಾಗಲಿ ನೀರನ್ನು ಕುಡಿಯೋದಕ್ಕಾಗಲಿ ಒಂಟಿಯಾಗಿ ಯಾವತ್ತು ಓಡಾಡೋದಿಲ್ವಂತೆ. ಯಾರ ಜೊತೆಗಿರುತ್ತಾಗಾದ್ರೆ? यहाँ हमेशा ज़ीब्रा और बारहसिंगों के समूहों के साथ ही चरने को निकलता है. ಒಂಟಿಯಾಗಿ ಹೋಗೋದಿಲ್ವಂತೆ. ಯಾರ ಜೊತೆಗೆ ಹೋಗುತ್ತಂಗಾದ್ರೆ ಅಲ್ಲಿರುವಂತಹ ಝೀಬ್ರಾ ನೋಡಿದಿರಲ್ವಾ? ಪಟ್ಟಿ ಇರುತ್ತಲ್ಲ ಅದ್ರ ದೇಹದ ಮೇಲೆಲ್ಲ, ಝೆಡ್ ಫಾರ್ ಝೀಬ್ರಾ. ಆ ಝೀಬ್ರಾ ಜೊತೆಗೆ ಮತ್ತೆ ಬಾರಹಸಿಂಗು ಅಂದರೆ ಕಡುಬೆ ಅಂತ ಹೇಳ್ತಾರೆ. ಸೇಮ್ ಜಿಂಕೆ ಥರನೇ ಇರುತ್ತೆ. ಅದ್ರ ಕೋಡು ಮಾತ್ರ ಇರುತ್ತಲ್ಲ ಉದ್ದವಾಗಿ ಇರುತ್ತೆ. ಅಂಥ ಒಂದು ಪ್ರಾಣಿಗೆ ಬಾರಹಸಿಂಗ್ ಅಂತೇಳಿ ಕರಿತೀವಿ. ಸೇಮ್ ಜಿಂಕೆ ಇದ್ದಂಗೆ ಇರುತ್ತೆ, ಆದರೆ ಅದಕ್ಕೆ ಕೋಡಿರುತ್ತೆ, ತುಂಬ ಉದ್ದವಾಗಿರುವಂಥ ಕೋಡುಗಳಿರುತ್ತೆ. ಅದು ಕಡುಬೆ ಅನ್ನುವಂಥ ಪ್ರಾಣಿ. ಆ ಪ್ರಾಣಿ ಜೊತೆಗೆ ಅದರ ಸಮೂಹ ಅಂದ್ರೇನು? ಜುಂಡು ಅಂದರೆ ಅವುಗಳ ಗುಂಪಲ್ಲಿ ಸೇರಿಕೊಂಡು ಇದು ಹೊರಡುತ್ತಂತೆ. ಏನಾದರೂ
ಆಹಾರವನ್ನು ತಿನ್ನೋದಕ್ಕೆ, ನೀರು ಕುಡಿಯೋಕ್ಕೆ ಆ ಪ್ರಾಣಿಗಳ ಜೊತೆಯಲ್ಲಿ ಇರುತ್ತೆ. इस जानवर के चमड़ी का रंग लाल भूरा होता है. ಇದರ ಚರ್ಮ ಯಾವ ಕಲರ್ ಇದೆ ಅಂತಂದ್ರೆ ಕೆಂಪು ಮಿಶ್ರಿತವಾದ ಬಣ್ಣದಿಂದ ಕೂಡಿರುತ್ತೆ. जिसमें अलग अलग आकार के चकदे बने रहते हैं. ಅಷ್ಟೇ ಅಲ್ಲ, ಇದ್ರ ಚರ್ಮದ ಮೇಲೆ ಯಾವ ರೀತಿ ಡಿಸೈನ್ ಇರುತ್ತೆ ಅಂದ್ರೆ ಬೇರೆ 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 ಡಿಸೈನ್ ನೋಡಿ, ಬೇರೆ ಬೇರೆ ಡಿಸೈನ್ ಆಗಿರುವಂತ ಒಂದು ಚಕದೆ ಅಂದ್ರೆ ಕಲೆ 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 ಆಗಿರುವಂತ ಒಂದು ಕಲೆ ತರ ಇರುತ್ತಂತೆ. ಈ ರೀತಿ ಯಾವ್ಯಾವ ರೂಪದಲ್ಲಿ ಒಂದೊಂದು ಕಲೆ ತರ ಇರುತ್ತೆ. ನೆಕ್ಸ್ಟ್ ಬಹುತ್ ಹಲ್ಕೆ ಫರ್ ಬಿ ಹೋತೆ ಹೇ. ಅದ್ರ ಚರ್ಮ ಏನಾಗುತ್ತೆ, ಅದ್ರ ಮಧ್ಯೆ 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 ತುಂಬ ನೈಸ್ ಆಗಿರುವಂಥ ಅದು ಒಂದು ಚರ್ಮ ಕೂಡ ಅದಕ್ಕೆ ಇರುತ್ತೆ. ಫರ್, ನಾವು ಫರ್ನಿಂದ ಗೊಂಬೆ ತಯಾರಿಸ್ತೀವಿ ಅಲ್ವಾ, ಆ ಡಾಲ್ ಎಲ್ಲ ತಯಾರಿಸ್ತಾರಲ್ಲ, ಅದ್ರ ಫರ್ ಹೆಂಗಿರುತ್ತೆ, ಮೆತ್ತ ತುಂಬ ಸಾಫ್ಟಾಗಿರುತ್ತಲ್ಲ, ಆ ರೀತಿ ಸಾಫ್ಟಾಗಿರುತ್ತೆ. ಅದ್ರ ಮಧ್ಯೆ ಮಧ್ಯೆ ಅದಕ್ಕೆ ಒಂದು ಕಲೆಗಳಿರುತ್ತೆ, ಆ ರೀತಿ ಕಲರ್ ಇರುವಂಥ ಕಲೆಗಳಿರುತ್ತೆ. मादा जिराफा एक बार ही बच्चे को जन्म देती है. जिराफा के सिर पर 2 अनोखे सींग भी होते हैं जो खाल से ढके हुए होते हैं. यहाँ सींग कभी भी नहीं गिरते. जब जिराफा चलता है तो एक तरफ के दोनों पैर एक साथ आगे ले जाते हैं और बाकी के 2 पीछे. देखो, मादा जिराफा एक बार एक बच्चे को जन्म देती है. मादा ಅಂದ್ರೆ ಹೆಣ್ಣು ಜಿರಾಫೆ. ಹೆಣ್ಣು ಜಿರಾಫೆ एक बार एक की बच्चे को जन्म देती है. ಒಂದೇ ಒಂದು ಸಾರಿ ಮಾತ್ರ ಅದು ಮರಿಯನ್ನ ಹಾಕುತ್ತಂತೆ. ಅದು ಹೆಣ್ಣು ಜಿರಾಫೆ. जिराफे के सिर पर 2 अनोखे सींग होते हैं. ನೋಡಿ ಇಲ್ಲಿದೆ ಎರಡು ಅನೋಖೆ ಅಂದ್ರೆ ಒಂದು ವಿಚಿತ್ರವಾಗಿರುವಂಥ 2 ಕೊಂಬುಗಳಿದ್ದಾವೆ ಅಲ್ವಾ, 2 ಕೊಂಬುಗಳಿದ್ದಾವೆ. ತುಂಬ ಚೆನ್ನಾಗಿದೆ ಕೊಂಬುಗಳು. ಆ ಕೊಂಬುಗಳಿದ್ದಾವೆ. ಕಾಲ್ಸೆ ಡಕ್ಕೆ ಹುವೆ ಹೋತೆ ಹೇ. ಅವು ಹೆಂಗಿದ್ದಾವೆ ಅಂತಂದರೆ ಬೇರೆ ಪ್ರಾಣಿಗಳಿಗೆ ಇರುವ ರೀತಿ ಕೊಂಬುಗಳಲ್ಲ ಅವು ಯಾವುದರಿಂದ ಕೂಡಿದೆ ಅಂತಂದರೆ ಚರ್ಮದಿಂದ ಅವು ಮುಚ್ಕೊಂಡು ಬಿಟ್ಟಿದ್ದಾವೆ. ಆ ರೀತಿ ಕೊಂಬುಗಳು ಇದ್ದಾವೆ. यहाँ सिंह कभी भी नहीं गिरते. ಯಾವಾಗಲೂ ಅವು ಬೀಳೋದಿಲ್ಲ. ಯಾಕೆಂದ್ರೆ ಅದರದೇ ಆದಂಥ ಚರ್ಮದಿಂದ ಅವು ಕೂಡಿರೋದ್ರಿಂದ ಆ ಒಂದು ಕೋಡು ಬೀಳೋದಿಲ್ಲ. यहाँ जिराफा जब जिराफा चलता है तो एक तरफ के दोनों पैर एक साथ आगे ले जाता है और बाकी 2 ಪೀಚೆ. ನೋಡಿ ಎಷ್ಟು ನಡೆಯನ್ನು ಎಷ್ಟು ನೀಟಾಗಿ ನಡೆಯುತ್ತೆ ಅಂದರೆ, ಒಂದು ಸಾರಿ 2 ಕಾಲುಗಳನ್ನು ಮುಂದಿಟ್ಟರೆ ಇನ್ನೊಂದು ಸಾರಿ ಇನ್ನೆರಡು ಕಾಲುಗಳನ್ನು ಮುಂದಿಟ್ಟು ನೀಟಾಗಿ ನಡ್ಕೊಂಡು ಹೋಗುತ್ತಂತೆ. इस जानवर की गहरी नींद तो केवल कुछ मिनटों की ही होती है. ಇದು ತುಂಬ ರಾತ್ರಿ ಎಲ್ಲ ಗಡದ್ದ ನಿದ್ದೆ ಮಾಡೋದಿಲ್ಲ. ಅದು ಹೆಂಗಿರುತ್ತಂತಂದ್ರೆ ನಿದ್ದೆ ಅಂತ ಹೇಳಿದ್ರೆ ಕುಚ್ ಮಿನಿಟೊಮ್ಮೆ, ಕೆಲವು ಕ್ಷಣ, ಕೆಲವು ನಿಮಿಷಗಳು ಮಾತ್ರ, ನಿಮಿಷಗಳಲ್ಲಿ ತುಂಬ ಗೆಹರಿ ನೀಂದ್ ಅಂದರೆ ಆಳವಾಗಿರೋ ನಿದ್ದೆಯನ್ನು ಮಾಡಿ ಬಿಟ್ಬಿಡುತ್ತಾನೆ. ಇಸ್ಕಿ ಸೋನೆ ಕಿ ಬಿ ತೋ ಏಕ್ ವಿಶೇಷತಾ ಹೇ. ಇದ್ರದ್ದು ಒಂದು ಮಲಗೋದೆ ಒಂದು ವಿಶೇಷವಾಗಿರುವಂಥ ಒಂದು ರೀತಿ. ಯಹ ಅಪ್ನಾ ಸಿರ್ ಪೀಚೆ ಕೆ ಪೈರೋ ಕೆ ಬೀಚ್ ಮೇ ರಕ್ತಾ ಹೇ. ಅದ್ರ ಹೆಂಗೆ ಮಲಗುತ್ತಪ್ಪ ಅಂದರೆ 2 ಕಾಲುಗಳ ಮಧ್ಯೆ ತಲೆಯನ್ನು ಇಟ್ಕೊಂಡು ಮಲಗುತ್ತಂತೆ. ಮಲಗುವುದೇ ಒಂದು ವಿಶೇಷ. ಯಾವ ರೀತಿ, 2 ಕಾಲುಗಳ ಮಧ್ಯೆ ದೋನೋ ಪೇರೋಂಗೆ ಬೀಚ್ ಮೇ ರಕ್ತಾ ಹೇ. 2 ಕಾಲುಗಳ ಮಧ್ಯೆ ಇಟ್ಕೊಂಡು ಮಲಗುತ್ತೆ. ಜಿರಾಫಾ ಅಜೀಬ್ ಢಂಗ್ ಸೆ ಭಾಗ್ತಾ ಹೇ. ಜಿರಾಫೆ ಓಡೋದೇ ಒಂದು ರೀತಿಯಲ್ಲಿ ಅದ್ಭುತವಾದ ರೀತಿಯಲ್ಲಿ ಓಡುತ್ತೆ. ಭಾಗ್ತೆ ಸಮಯ ಇಸ್ಕಿ ಗತಿ ದೇಖ್ನೆ ಲಾಯಕ್ ಹೋತಿ ಹೇ. ಅದು ಓಡ್ತಾ ಇದ್ರೆ ಅದನ್ನೇ ನೋಡಬೇಕು ಅನ್ಸುತ್ತಂತೆ. ಅಷ್ಟು ನೀಟಾಗಿ ಓಡೋದು ಅದರದೇ ಒಂದು ವಿಶೇಷವಾದ ಒಂದು ರೀತಿ ಇದೆ. ಆ ರೀತಿಯಲ್ಲಿ ಅದು ಓಡುತ್ತಂತೆ, ಅದನ್ನೇ ನೋಡಬೇಕು ಅನ್ನೋ ರೀತಿಯಲ್ಲಿ ಓಡುತ್ತಂತೆ. ಇಸ್ ರಫ್ತಾರ್ 50 ಕಿಲೋಮೀಟರ್ ಪ್ರತಿ ಗಂಟೆ ತಕ್ ಭಾಗ್ ಸಕ್ತಾ ಹೇ. 1 ಗಂಟೆಗೆ ಎಷ್ಟು 50 ಕಿಲೋಮೀಟರ್ ದೂರ ಬೇಕಾದರೆ ಇದು ಓಡುತ್ತಂತೆ. इसकी औसत आयु लगभग 20 वर्ष तक होती है. ಇದರ ವಯಸ್ಸು ಎಷ್ಟಿರುತ್ತೆ ಅಂತಂದರೆ ಅದು 20 ವರ್ಷ ಮಾತ್ರ ಬದುಕುತ್ತಂತೆ. ಗೊತ್ತಾಯ್ತಲ್ಲ ಮಕ್ಕಳೇ, ಯಾವುದು ತುಂಬ ಲಂಬಿ ಜಾನುವಾರು ಯಾವುದು?
ಜಿರಾಫೆ ಯಾವ ರೀತಿ ಇರುತ್ತೆ, ಎಲ್ಲಿ ಕಂಡು ಬರುತ್ತೆ, ಅದರ ಒಂದು ಕತ್ ಯಾವ ರೀತಿ ಇರುತ್ತೆ, ಅದು ಹೇಗೆ ನೀರನ್ನು ಕುಡಿಯುತ್ತೆ, ಅದು ಯಾರ ಜೊತೆ ಓಡಾಡುತ್ತೆ, ಅದು ಎಷ್ಟು ಮಗುವಿಗೆ ಜನ್ಮ ನೀಡುತ್ತೆ, ಒಂದೇ ಒಂದು ಮಗುವಿಗೆ ಜನ್ಮ ನೀಡುತ್ತೆ, ಅದು ಯಾವ ರೀತಿ ನಡೆಯುತ್ತೆ, ಆದರೆ ಹೇಗೆ ನಿದ್ದೆ ಮಾಡುತ್ತೆ ಅನ್ನೋದ್ರ ಬಗ್ಗೆ ತಿಳ್ಕೊಂಡ್ವಲ್ಲ. ಓಕೆ, ಥ್ಯಾಂಕ್ ಯು.